ಮಾಮ ನಾವು ಬಂದ್ವಿ. ಲಕ್ಷ್ಮಿ, ಆರಾಮದ್ದೀರಾ ಮಕ್ಕಳ? ಅಣ್ಣ ಆರಾಮದಿಯಾ? ಅಣ್ಣ ಆರಾಮದಿಯಾ? ಹ್ಞೂನ್ರವ ಆರಾಮದೀನಿ ನೋಡು. ನೀವು ಆರಾಮದಿರಲ್ಲ ಇಬ್ರು? ಹಾ ಅಣ್ಣ ಆರಾಮದೀವಿ. ಈಗ ನೆನಪಾತಲ್ ಬಿಡ ಅಣ್ಣ, ನಮ್ಮ ಮಕ್ಕಳನ್ನ ಒಟ್ಟು ಏನೋ ಇಟ್ಕೋತಾನೆ ಅಂತ ಲಕ್ಷ್ಮಿ ಬಂದು ಹೇಳಿದ್ಲು. ಚಲೋ ಆತ್ಬಿಡು. ನಮಗೂ ಭಾಳ ದಿವಸ ಆಗಿತ್ತಪ್ಪ ನಿಮ್ಮನ್ನು ನೋಡ್ಲಿಲ್ಲ ಮಾತಾಡ್ಸ್ಲಿಲ್ದಂಗ. ನಮ್ಮ ಹೊರವ ಅದ ಜಗ್ಗಿರ್ತಾವು, ದಿನ ಬೆಳಗಾದ್ರೆ ಮುಗಿಯಂಗಿಲ್ಲ. ನಮಗೂ ಬರಕ ಸೌಡಿನ ಸಿಕ್ಕಿದ್ದಿಲ್ಲ. ಈಗ ಲಕ್ಷ್ಮಿ ಬರ್ಲ ಅಂತಂದು ಎಲ್ಲ ಬಿಟ್ಟು ಬಂದು ನೋಡು. ಹೌದಣ್ಣ? ಮತ್ತೆ ಹಳ್ಳಿ ಮನೆ ಅಂದ್ಮೇಲೆ ದನ ಕರ ಅವಕ್ಕ ಹೊತ್ತು ಇದು ಏನದು ಮೇವು ನೀರು ಹೊಲ್ದಾಗ ಕಳೆವು ಅವು ಇವು ಅಂತ ಇರ್ತೈತಲ್ಲ, ಹಂಗಾಗಿ ಬರಕ ಸೌಡಿ ಸಿಕ್ಕಿದ್ದಿಲ್ಲ ಏನ. ಚಲೋ ಆಗ್ಬಿಡವ. ಇವಾಗ ನೆನಪು ಮಾಡ್ಕೊಂಡು ಬಂದ್ರಲ್ಲ, ಆಯ್ತು ಆರಾಮಿರಿ. ಲಕ್ಷ್ಮಿ ಒಂಚೂರು ಬಾಯಿಲಿ. ಮಾಮನ್ ಮನೆ ಎಷ್ಟು ದೊಡ್ಡದೈತಿ, ಎಷ್ಟರ ಆಟಾಡ್ಬೋದು. ಹೌದು ನೋಡು, ಎಷ್ಟು ಚಂದ ಚಂದ ಇವ್ರ ಮನ್ಯಾಗ ಕುರ್ಚಿ ಪರ್ಚಿ ಎಲ್ಲ ಹೆಂಗದವ್ ನೋಡು, ಸಾಮಾನು ಭಾಳ ಅದಾವು. ಮಸ್ತ್ ಆಟಾಡ್ಬೋದು. ಲಕ್ಷ್ಮಿ, ನಾನು ನಿನಗೆ ಏನು ಹೇಳಿದ್ದೆ, ನೀ ಏನು ಮಾಡಿದಿ? ಅಲ್ಲ, ಬೇಕಿದ್ರೆ ಹುಡುಗರನ್ನ ಕರ್ಕೊಂಬರ್ಬೇಡ ಅಂತ ಹೇಳಿದ್ನಿಲ್ಲ. ಅವ್ರಿಬ್ಬರನ್ನ ಯಾಕೆ ಕರ್ಕೊಂಬಂದಿ? ನಾ ಹೇಳೋದು ನಿನ್ಗೆ ಅರ್ಥ ಆಗೋಲ್ತು. ನೋಡು, ನಾನು ನಿನಗೆ ಹೊಸಮನೆಕ್ಕಾಗಿ ಹೋಗಿಸ್ತಂಗೆ ಅವ್ರು ಒಳ್ಳೇರಲ್ಲ. ಅವರು ನಾನು ಅನ್ಭವಿಸ್ಬಿಟ್ಟಿನಿ ಅವ್ರ ಕೈಯಾಗ. ಯಪ್ಪ, ಯಾವಾಗ ಮದುವೆ ಮಾಡ್ಕೊಂಡು ತೊಲಗ್ಯಾರ ಅನ್ಕೊಂಡಿದ್ದೆ. ನಿನ್ಗೆ ಗೊತ್ತಾಗೋಲ್ತು, ಅರ್ಥ ಮಾಡ್ಕೊಂಡು ನಾ ಹೇಳೋದು ಎದಕ್ಕಂತ. ಅಯ್ಯೋ ಹಂಗಲ್ರಿ, ಅವರು ಹುಡುಗರು ಹೆಂಗ್ ಬಿಟ್ಟು ಬರ್ತಾವ್ರಿ ಒಂದ ಸಲಕ್ಕೆ. ಈಗ ನಾನೇನು ಅವ್ರಿಗೆ ಅಲ್ಲೇ ಇದ್ದು ರೂಢಾನ ನನ್ಗ ಇಲ್ಲ, ಅದಕ್ಕೆ ಒಲ್ಲ ನಮ್ಮ ಅವನ್ ಬಿಟ್ಟು ಅಂತ ಅಳಾಕತ್ವಾ. ಅದಕ್ಕೆ ಅವ್ರಿಬ್ರು ಏನಂದ್ರು, 4 ದಿವಸ ಇದ್ದು ಹುಡುಗರನ್ನ ನಿನ್ಗೊಂಚೂರು ರೂಢ ಆಗಂದ್ರೆ ಬಿಟ್ಟು ಬರ್ತೀವ ಅಂದ್ರು. ಅವ್ರೇನು ಇಲ್ಲಿ ಇರಾಕಂತ ಬಂದಿಲ್ರಿ. ಯಾಕೆ ಹಂಗೆ ಮಾಡ್ತೀರಿ? ಅವರು 4 ದಿವಸ ಅಷ್ಟೇ, ಹುಡುಗರು ರೂಢ ಆಗತ್ತಂಗೆ ಇರ್ತಾರ ಅಷ್ಟೇ, ಆಮೇಲೆ ಹೋಗ್ತಾರ ಅವರು. ಸ್ವಲ್ಪ ಸುಮ್ಮನಿರ್ರಿ ಒಟ್ಟು. ಏನು ಮಾಡ್ತಿ ಮಾಡು. ನನಗರ ನಿನ್ನ ಮನಸ್ಸು ನಿಲ್ಸಕ್ಕೂ ಇಷ್ಟ ಇಲ್ಲ. ನೀನಾರ ನನ್ನ ಮಾತು ಕೇಳುವಲ್ಲಿ ಮಾಡಿ ನಿಂಗೆ ತಿಳಿದ್ ಮಾಡಿ ಏನು ಮಾಡೋಕ್ಕಾಗತ್ತೆ ಮಾಡು. ಬೇಸರ ಮಾಡ್ಕೋಬೇಡ್ರಿ. ಈಗಿನ ಸ್ವಲ್ಪತ್ತಿ ನೀವ ಮಕ್ಕಳು ಮರಿ ಅವೆಲ್ಲ ಚಂದಾಗಿ ಆಟ ಅದೆಲ್ಲ ನೋಡಿದ್ರೆ ಅವಾಗ ನಿಮ್ಗೆ ಖುಷಿ ಆಗತ್ತೆ. ಛೇ, ನಾನು ಮಕ್ಕಳ ಬಗ್ಗೆ ಹೇಳಕತ್ತಿಲ್ಲ ಲಕ್ಷ್ಮಿ. ನಾನು ನಮ್ಮ ತಂಗಿಯರ ಬುದ್ಧಿ ನಿನಗೆ ಗೊತ್ತಿಲ್ಲ, ಅದಕ್ಕೆ ಹೇಳತ್ತಿದ್ದು. ಸರಿ 4 ದಿವಸ ಇಟ್ಕೊಂಡು ಕಳಿಸ್ಬಿಡ, ಮತ್ತೆ ಹೇಳಿ ನೋಡು. ಸರಿ ಆಯ್ತು ರೀ. ಕಕೀರ ಬರ್ರಿ, ಇಬ್ರು ಸ್ವಲ್ಪ ಮಕ್ಕ ಪಕ್ಕ ತಗೋಬರ್ರಿ. ಮಕ್ಕ ಬರ್ರಿ, ಮಕ್ಕ ತಗೋಬರ್ರಿ. ನಿಮ್ಗೆ ಹಾಲು ಹಾಕೊಡ್ತೀನಿ, ಹಾಲು ಕುಡಿತೀರಿ? ಹಾಲ ಮನೆ ಕುಡುಕುಡು ಬೇಜಾರಾಗೈತಿ, ಹಾಲು ಬೇಡ. ಹೌದು ಅತ್ತಿ, ನಂಗೂ ಬ್ಯಾಡ. ಅಪ್ಪಿ, ಇಲ್ಲಿ ಅತ್ತಿ ಮನೆಗೆ ನಮ್ಮಂಗ ಬರೀ ಹಾಲು ಸಕ್ರಿ ಅಲ್ಲ, ಇಲ್ಲಿ ಅದೇನ ಹಾಲನ್ನ ಹಾಕ್ತಾರ, ಅದೇನೇನ ಹಾಕಿ ಕಲಿಸ್ಕೊಡ್ತಾರ. ಅದು ಕುಡಿಯಕ ಭಾಳ ರುಚಿ ಇರುತ್ತೆ. ನೋಡ್ರಿ ನಿಮ್ಮ ಅತ್ತಿ ಕೈ ಅಂತ ಅವಾಗ ಗೊತ್ತಾಗತ್ತ. ಹೌದಮ್ಮ, ಹೇಳಕ್ ಕೇಳಲ್ಲ ಅತ್ತಿ. ನೋಡು ಒಂದ್ಸಲ ಏನೇನ ಬಾದಾಮಿ ಅದು ಇದು ಅರ್ದು ಅದೇನ ಮಾಡಿಟ್ಟಿರ್ತಾರ. ಬಾದಾಮಿ ಹಾಲು ಸೂಪರ್ ಇರ್ತಾವು. ನೀನು ಬೆಳ್ಳಗಬೇಕಲ್ಲ, ನೀ ಚಂದ ಕಾಣ್ಬೇಕಲ್ಲ, ಮತ್ತೆ ಅದಕ್ಕೆ ಅತ್ತಿ ಏನ್ ಮಾಡ್ತಾಳಲ್ಲ, ಅದು ಒಳ್ಳೇದಕ್ಕ ಮಾಡ್ತಾಳ. ಕುಡೀರಿ, ಅತ್ತಿ ಮಾತು ಕೇಳ್ರಿ. ಸರಿ ಅತ್ತಿ, ನಂಗೆ ಹಂಗಿದ್ರೆ ಬಾದಾಮಿ ಹಾಲು ಕೊಡು. ನಾನು ಬೆಳ್ಳಗಾಗಬೇಕು, ಚಂದ ಬೇಕಲ್ಲ ಮತ್ತೆ ನಾನು. ಹ್ಞೂ ನಮ್ಮ ಬಂಗಾರ, ಆಯ್ತು. ನಿಂಗೆ ಬಾದಾಮಿ ಹಾಲು. ಅಪ್ಪು, ನಿಂಗೆ ಇದನ್ನ ಬೂಸ್ಟ್ ಹಾಕೊಂಬರ್ಲಾ? ಅತ್ತಿ, ಬೂಸ್ಟ್ ಕುಡಿದ್ರೆ ಏನಾಗುತ್ತಾ? ಆಕಿಗೆ ಬಾದಾಮಿ ಹಾಲು ಕುಡಿದ್ರೆ ಬೆಳ್ಳಗಾಗ್ತಾಳ. ನನಗೆ ಯಾಕೆ ಬೂಸ್ಟ್ ಕೊಡ್ತಿ? ನಾನು ಬೂಸ್ಟ್ ಕುಡಿದ್ರೆ ಏನಾಗುತ್ತಾ? ಅಪ್ಪು, ನೀನು ಬೂಸ್ಟ್ ಕುಡಿದ್ರ ಸ್ಟ್ರಾಂಗ್ ಬಾಯ್ ಆಗ್ತಿ. ನೀ ಬಾಯ್ ಅಲ್ಲ, ಅದಕ್ಕೆ ನೀನು ಗಟ್ಟಿ ಬೇಕಲ್ಲ, ಅದಕ್ಕೆ ಅಕ್ಕಿ ಹೆಣ್ಣುಳಿಗದಲ್ಲ, ಅಕ್ಕಿ ಬೆಳಗಾಗಬೇಕು, ಅದಕ್ಕೆ. ಹೌದಾ, ಆಯ್ತು ಅತ್ತಿ. ನಂಗೆ ಹಂಗಿದ್ರ ದಿನಾನು ನಂಗೆ ಬೂಸ್ಟ್ ಹಾಕೊಡು. ಆಯ್ತಪ್ಪ. ಬಾಗುಂಡ ಬಾ ಪ್ರಿಯಾ. ಯಾಕ ಮನಿ ಎಷ್ಟು ಚಂದ ಐತಲ್ಲ, ದೊಡ್ಡದೇ ಐತ್ ಬಿಡು, ಬೇಕಾದಂಗ. ಹಳೇ ಕಾಲದ ಮನಿ ಲಟ್ಟ ಐತ್ ನೋಡು. ಇವ ಸಾಗವಾನಿ ನೋಡಿ, ಓಟು ಕಂಬಗಳು ಅಲ್ಲೋಡ. ಅಯ್ಯಕ್ಕ ಸೋಫಾ ಗೀಪ ಎಲ್ಲ ಏನು ಚಂದ ಅದಾವ. ಅಲ್ಲೋಡ ಅಯ್ಯಕ್ಕ ನಿಟ್ಟು ಒಟ್ಟಿರೋದು, ಅಕ್ಕಿ ನಿಟ್ಟು ಏನು ಜೋಳ ನಿಟ್ಟು ಭಾರಿ ಬಿಡವ ಇವ್ರದ್ದು. ಮತ್ತೆ ಒಬ್ಬಕ್ಕೆ ಮಗಳಿದ್ಲು, ಮತ್ತೆ ಅಳ್ತಾನ ಮತ್ತೆ ಅಂತ ಕರ್ಕೊಂಬಂದಾರ. ಅಪ್ಪ ಅವನ್ನ ತೀರ್ಕೊಂಡಾರ. ಮತ್ತೆ ಈಡೆಗೆ ಆಸ್ತಿ ಐತೆ, ಮತ್ತೆ ಯಾರು ತಿನ್ಬೇಕು ಮನ್ಯಾಗ? ಮಕ್ಕಳೆಲ್ಲ ಮರಿ ಇಲ್ಲ, ಎಲ್ಲ ಏನಿದ್ರು ಬರೀ ಮನಿ ಮಾರಿದ ಅಷ್ಟೇ. ಏನೈತೆ ಮತ್ತೆ ಏನಿದ್ರು ಮತ್ತೆ ಪಾಪ ಇಷ್ಟು ದಿವಸ ಆದ್ರೂ ಮಕ್ಕಳಾಗಿ ಏನು ಮಾಡೋಕ್ಕಾಗತ್ತೆ? ಅತ್ತ ನೋಡ ಮರ ಯಾಕ ಮತ್ತೆ ಹೆಂಗೈತಂತೆ. ಇಲ್ಲಿ ನೋಡ ಯಾಕ ಏನು ಲೊಟ್ಟ ಆಯ್ತು ಬಿಡವ. ಯವ್ವ ಏಟ್ ನೋಡಿದ್ರು ಮುಗಿಯವಲ್ತು. ಇವ ಇದು ಕಸ ಪಸ ಹೊಡ್ಯಾಕ ಸಾಲದವ ಏನತ್ತೆ. ಮತ್ತೆ ಏನು ಮಾಡ್ತಾರ? ಆಪ ಇಟ್ಕೊಂಡು ಹೋಗ್ಬೇಕು, ಎಲ್ಲಾಗತ್ತೆ ಪಾಪ ಮಾಡಾಕ. ಈ ನಮ್ನಿ ದೊಡ್ಡ ಮನಿ ಕಸ ಕಲ್ಲು ಆಗಂಗಿಲ್ಲ. ಹಾಳು ಇಸ್ ಮಂದಿದಾರ ಏನ. ಯವ್ವ, ನಾನು ಬೂಸ್ಟ್ ಕುಡಿದು ಬಂದೆ. ಅತ್ತಿ ಹಾಕ್ಕೊಟ್ಟಿದ್ಲು, ಸೂಪರ್ ಇತ್ತು. ನೀನು ಬರೀ ಹಾಲು ಹಾಕ್ಕೊಡ್ತೀಯಲ್ಲ, ಅಷ್ಟು ರುಚಿ ಇರಲ್ಲ. ಇದು ನೋಡಿ ಸೂಪರ್ ಇತ್ತು, ಗೊತ್ತಾ? ಹೌದಾ? ಸರಿ ಚಂದ್ರು, ಅಲ್ಲೇ ಹೋಗು. ಅತ್ತಿ ಅಂತಲ್ಲಿ ಇರ್ಬೇಕಪ್ಪ. ಅತ್ತಿ ಪಾಪ ಅಷ್ಟು ಇಷ್ಟಪಟ್ಟು ನಿಮ್ಮನ್ನು ಕರ್ಕೊಂಬಂದಾಳ. ನೀವು ಅವ್ರ ಕೊಟ್ಟಾಗ ಚಂದಾಗಿ ಇರಬೇಕು. ಅತ್ತಿ ಮಾವನ್ ಬಿಟ್ಟು ಒಟ್ಟ ಅಗಲ್ಬಾರ್ದು ನೀನು. ಯಾವಾಗಲೂ ಅತ್ತಿ ಸರಿ ಹಿಡ್ಕೊಂಡು ಅತ್ತಿ 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 ಅಂತ ಅಡ್ಯಾಡು. ಅಂದ್ರೆ ಅತ್ತಿಗೆ ನಿನ್ನ ಭಾಳ ಪ್ರೀತಿ ಬಂದು ನಿನ್ನ ಕೇಳಿದೆಲ್ಲ ಕೊಡ್ತಾಳ. ಹೋಗು ಒಳಗೆ ಹೋಗು. ಅತ್ತಿ ಅಂತಲ್ಲಿ ಹೋಗು, ಅತ್ತಿ ಮಾವನ ಅಂತಲ್ಲಿ ಹೋಗು. ಅವ್ವ ಅಲ್ಲ,
ಏಟಿದ್ದಾಳೆ ನಮ್ಮಕ್ಕ ಮಗನ್ನ ಆಕಿ ಲಕ್ಷ್ಮಿಗೆ ಅಂಟುಕೊಂಡಾರೆ ಕೇಳ್ತಾಳ. ಅಂದ್ರೆ ಆಕಿ ಲಕ್ಷ್ಮಿ ಮನಸ್ಸಿನಾಗ ಆ ಹುಡುಗನ ಬಗ್ಗೆ ಜಾಸ್ತಿ ಪ್ರೀತಿ ಬಂದು ಆ ಹುಡುಗನ್ನ ಇಲ್ಲಿ ಇಟ್ಕೋಬೇಕು ಅಂತ ಸಣ್ಣ ಚಿಕ್ಕಿದ್ದು ನನ್ನ ಮಗಳನ್ನ ನೋಡ್ಬಾರ್ದು ಅಂತಂದು ಇಷ್ಟು ಪ್ಲಾನ್ ಮಾಡ್ತಾವಳು. ನಾನು ಇಲ್ಲೇದಿನ ನನ್ನ ಜೊತೆಗಿದ್ದಂಗೆ ಮಾಡ್ತಾಳೆ. ನಾನು ಯಾಕೆ ಬಿಡ್ಲಿ, ನಾನು ನನ್ನ ಮಗಳನ್ನ ಆಕಿಗೆ ಅಂಟಿಸ್ತೀನಿ, ತಡಿ ಮಾಡ್ತೀನಿ. ಅಮ್ಮು ಪ್ರಿಯಾ ನೋಡಮ್ಮ, ಅತ್ತಿ ನಿನ್ನ ಮ್ಯಾಗ ಜಗ್ಗಿ ಜೀವದಳ. ಅತ್ತಿ ನೀನು ಹೊಟ್ಟೆ ಬಿಟ್ಟಿರಂಗಿಲ್ಲ ಅಂತಾಳ. ಅದಕ್ಕೆ ನೀನು ಅಲ್ಲೇ ಇರಬೇಕು. ನೀನು ಅತ್ತಿ ಅಂತೇಳಿದ್ರೆ ನಿಂಗೆ ಚಂದ ಡ್ರೆಸ್ ಕೊಡಿಸ್ತಾಳ. ಆಮೇಲೆ ನಿಂಗೆ ಸರ ಬಳಿ ಕಿವೆನೋ ಎಲ್ಲ ಕೊಡ್ತಾಳ. ಅಕ್ಕಿ ಅಂತಲೇ ಬಂಗಾರದು ಸಾಮಾನು ಭಾಳದವು ಅವನು ಕೊಡ್ತಾಳ. ಮತ್ತು ನಿಂಗೆ ಏನು ತಿನ್ನಕ್ಬೇಕೆಲ್ಲ ಕೊಡ್ತಾಳಮ್ಮ. ಅಲ್ಲೇ ಅತ್ತಿ ಮಾವನಂತಲೇ ಇರಬೇಕು. ನೀವು ಹೊಟ್ಟೆ ಬಿಟ್ಟು ಹಿಂಗೆಲ್ಲ ಹೋಗಬಾರ್ದು. ಅತ್ತಿ ಮಾವ ಎಲ್ಲರೂ ಹೋದ್ರು ಅವ್ರಿಂದ ಆಡಿರ್ಬೇಕು. ಅತ್ತಿ ಮಾವ ನಾನು ಬಿಟ್ಟು ಹೋಗ್ಬಿಡ್ರಿ, ನಿಮ್ಮ ಜೊತೆಗೆ ಇರ್ತೀನಿ ಅನ್ಬೇಕು. ಹಾಂ ಹೋಗು. ಹೌದಾ ಯವ್ವ? ಆಯ್ತು ಓಕೆನಿ. ಅಯ್ಯಕ್ಕ ಹುಡುಗರು ನೋಡು ಎಷ್ಟು ಜಲ್ದಿ ಹಚ್ಕೊಂಡ್ಬಿಟ್ಟಾರ ಲಕ್ಷ್ಮಿನ. ಲಕ್ಷ್ಮಿ ಭಾಳ ಒಳ್ಳೆ ಹುಡುಗಿ. ನಮ್ಮ ಮಕ್ಕಳನ್ನ ತನ್ನ ಮಕ್ಕಳಿಗೆ ಚಂದ ಜಪಾನ್ ಮಾಡ್ತಾಳಲ್ಲ. ಹೌದವ. ಇನ್ನು ನಮ್ಮ ಅಣ್ಣನ ಹೇಳ್ಬೇಡ. ಆದ್ರೆ ಆ ಹುಡುಗಿನ ನೋಡು ಯವ್ವ ಏನು ಬರ್ದಾತಾಳ. ಬಂದಾಗಿಂದ ಹುಡುಗರು ಹೊಟ್ಟೆ ಬಿಟ್ಟೆ ನೋಡು ಎಷ್ಟು ಇದು ಮಾಡ್ತಾಳ. ಭಾಳ ಪ್ರೀತಿ ಮಕ್ಕಳ ಮೇಲೆ. ಪಾಪ ಏನು ಮಾಡ್ಬೇಕು, ಮಕ್ಳಿಗೆ ಕೊಟ್ಟಿಲ್ಲ ನೋಡಿ ದೇವ್ರು. ಹುಡಿ ಬಿಡು, ನಮ್ಮ ಮಕ್ಕಳು ಅಕ್ಕಿ ಮಕ್ಕಳಲ್ಲ ಮತ್ತೆ. ಹೌದೌದು ಅದೇನು ಕರೆವು. ಆದರೂ ಯಾಕೆ ಏನು ನೋಡು ನನ್ನ ಮಗಳು ಅಂದ್ರೆ ಅಷ್ಟು ಇಷ್ಟ ಆಕಿಗೆ. ಅವಾಗಿಂದ ತಲೆ ಬಚ್ಚೋದು, ಅದನ್ನ ಹಾಕೋದು, ಇದನ್ನ ಹಾಕೋದು, ಪೌಡರ್ ಹಚ್ಚೋದು, ಸುನ ಹಚ್ಚೋದು ಮಾಡತ್ತಾಳ. ನನ್ನ ಮಗಳಂದ್ರೆ ಭಾಳ ಇಷ್ಟ ಆಕಿಗೆ. ಅಯ್ಯೋ ಹೌದು, ನನ್ನ ಮಗ ಅಂದ್ರೂ ಇಷ್ಟ. ಅಯ್ಯೋ ಗಂಡು ಹುಡುಗ ಮುದ್ದು ಗುಂಡ ಬಂಗಾರ ಅಂತ ಹಂಗೆ. ಅಯ್ಯೋ ಆತನ ಹಂಗೆ ಎತ್ಕೊಂಡು ಲಚ 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 ಅಂತ ಮುತ್ಕೊಡೋದು. ಆತಗ ಅದು ಕುಡ್ತೀಯ ತಿಂತೀಯ ಅಂತ ಆತನ ಹಿಂದಿಂದ ಓಡಾಡೋದು. ಆದರೆ ನನ್ನ ಮಗ ಕೇಳ್ತೀಯ ಕೆಟ್ಟ ಉಡಾಳ, ಕೆಟ್ಟ ತುಂಟ, ಕೈಯಾಗ ನಿಲ್ಲಂಗಿಲ್ಲ ಪುಟ್ಟೆ ನಿಲ್ಲಂಗಿಲ್ಲ ಅಂತಾರಲ್ಲ ಹಂಗದ ನೋಡು. ಹಂಗೆ ಆಕಿ ಓಡಾಡಿ ಆತ ತಿನ್ಸೋದೇನು ಉಣ್ಸೋದೇನು ನಾ ಮಾಡಿ ಬಿಡವ. ಹಂಗೆ ಆ ನಮ್ನಿ ತಿನ್ಸೋದು ಉಣ್ಸೋದು ಬೆನ್ನತ್ತಿ ನೋಡ್ತೀಯ ಹೆಂಗೆ ಮಾಡ್ತಾಳ ಹುಡುಗ. ನನ್ನ ಮಗನಾಗ ನಿನ್ನ ಮಗಳಕ್ಕಿಂತ ಒಂಚೂರು ಜಾಸ್ತಿನ ಪ್ರೀತಿ ಐತಿ. ಚಂದ್ರು ಪ್ರಿಯಾ ಎಲ್ಲದಿರಿ? ಬರ್ರಿ ಜಲ್ದಿ ಬರ್ರಿ ಜಲ್ದಿ ಬರ್ರಿ. ಏನ್ ತಂದಿ ನೋಡ್ರಿ ನಿಮ್ಗೆ? ಅತ್ತಿ ನಂಗೆ ಕರ್ಚಿಕಾಯಿ ಬರ್ರಿ ನಿಮ್ ಸಲುವಾಗಿ ತಗೋಬರ್ರಿ. ಏನ್ ಬೇಕತ್ತೀನ್ರಿ, ಎಷ್ಟರ ಕರ್ಚಿಕಾಯಿ ತಿನ್ರಿ, ಎಷ್ಟರ ಚಕ್ಲಿ ತಿನ್ರಿ, ಮತ್ತೆ ನಿಮ್ಗೆ ಏನ್ ಬೇಕು ಹೇಳ್ರಿ ಮಾಡ್ಕೊಡ್ತೀನಿ ನಾನು. ಅತ್ತಿ ನಂಗ ಉಂಡಿ ತಿನ್ಬೇಕಂತ ಭಾಳ ಆಸೆ ಆಗೈತಿ. ಉಂಡಿ ಮಾಡ್ಕೊಡ್ತೀಯಾ? ಆಯ್ತಮ್ಮ ಸರಿ, ನಿನ್ಗೆ ಉಂಡಿ ತಿನ್ಬೇಕು ಹೋಗಿಲ್ಲ, ನಾಳೆ ಮಾಡ್ಕೊಡ್ಲಾ? ಅತ್ತಿ ನಂಗೂ. ಆಯ್ತಪ್ಪು, ಇಬ್ಬರಿಗೂ ಮಾಡ್ಕೊಡ್ತೀನಿ. ಅಮ್ಮೋರು ಈಗಾರ ನಂಗೆ ನೆನಪಾತಲ್ಲ, ಈಗಾರ ಬಂದಿಲ್ಲ ರೂಮಿಗೆ. ನಾ ಏನ ಇವತ್ತು ರಾತ್ರಿ ಎಲ್ಲನೂ ಬರಂಗಿಲ್ಲನಾ, ಇದ ಖುಷಿ ಸಂಭ್ರಮದಾಗ ನಾನು ಎಲ್ಲಿ ಮರ್ತ್ಬಿಟ್ಟವನ ಅಂತ ಮಾಡಿದ್ದೆ. ನಂಗೆ ನಿಜಕ್ಕೂ ಬಹಳ ಖುಷಿ ಆಗೈತ್ರಿ. ಮನಿ ಎಲ್ಲ ಓಡಾಡ್ಬಿಟ್ಟಿ ನೋಡ್ರಿ. ಯಾವತ್ತು ನನಗೆ ಈ ಮನಿ ಎಷ್ಟು ದೊಡ್ಡದಾಗಿತ್ತಲ್ಲಪ್ಪ, ಹೆಂಗ್ ಕಸ ಹೊಡೆಯೋದು, ಹೆಂಗ್ ಕಲ್ಲು ಒರ್ಸೋದು, ಇಷ್ಟು ದೊಡ್ಡ ಮನಿ ಹೆಂಗಪ್ಪ ಅಂತ ಅಷ್ಟು ತಲೆ ಮೇಲೆ ಕೈತ್ಕೊಂಡು ಕುಂದಿರ್ತಿದ್ನಲ್ಲ. ಇವತ್ತು ಅಷ್ಟು ದೊಡ್ಡ ಮನಿ ನನಗೆ ಸಾಲ ಹೊಲ್ತು ನೋಡ್ರಿ. ಆ ಹುಡುಗರಿಂದ ಓಡಾಡಕ್ಕೆ ಯಪ್ಪ ಓಡಾಡಿ ಇವತ್ತು ನೋಡ್ರಿ ನನಗೆ ಸುಸ್ತಾಗ್ಬಿಡೈತೆ ನೋಡ್ರಿ. ಎಷ್ಟು ಖುಷಿ ಆಗೈತೆ ಅಂದ್ರೆ ಅಷ್ಟು ತುಂಟತನ ಮಾಡ್ತಾವ್ರಿ, ಅಷ್ಟು ಓಡಾಡಿಸ್ತಾರಿ. ಅವನಂತೂ ಚಂದ್ರು ಅನ್ನಲ್ರಿ, ಏನ್ ತುಂಟ ನನಗೆ ತುಂಟ ನೋಡ್ರಿ. ಊಟ ಮಾಡಕ್ ಅಷ್ಟು ಹಠ ಮಾಡ್ತಾನ್ರಿ. ಅದನ್ನ ಹಿಡ್ಕೊಂಡು ಊಟ ಮಾಡಿಸತಿ ನನಗೆ ಸಾಕಾಗ ಹೋತ್ ನೋಡ್ರಿ. ಆಕಿ ಪ್ರಿಯಾ ಅಂತೂ ಆಕಿ ನನ್ಗೆ ಅದನ್ನ ಹಾಕು, ಬಳಿ ಹಾಕು, ಟಿಕ್ಲಿ ಹಚ್ಚು, ಲಿಪ್ಟಿಕ್ ಹಚ್ಚು, ನಂಗೆ ಹಂಗ್ ಜಡಿ ಹಾಕು, ಹಿಂಗ್ ಜಡಿ ಹಾಕು ಅಂತ ತಲೆ ತಿಂದ್ಬಿಟ್ಲು. ಯಪ್ಪ ಆಕಿ ಜಡಿ ಹಾಕಷ್ಟೊತ್ತಿಗೆ ಇಲ್ಲಿ ಕೂದಲೇ ಬಿಡುವತ್ತಿ, ಹಿಂಗಿಳೆ ಬಿಡು, ಮುಂದಿಂದ ಕೂದಲ ಬರ್ಲಿ, ಕಣ್ಮುಂದ ಕೂದಲ ಬರ್ಲಿ. ಏನು ಫ್ಯಾಷನ್ ಹೇಳ್ತಾಳ ಏನಪ್ಪ, ಸಾಕಾಗೋತಾಕಿದು. ಈ ಪೌಡ್ರ್ ಇವರೆಲ್ಲ ಖಾಲಿನ ಮಾಡಿಟ್ಬಿಟ್ಲು ನೋಡ್ರಿ ನಾನು ಎಲ್ಲ. ಆತು ಯವ್ವ ಇಲ್ಲಿ ಬೆಡ್ರೂಮಿಗೆ ಬಂದ್ರು ಇನ್ನೊಬ್ರು ಬಂದಿಲ್ಲ. ನೀನ ಅಲ್ಲ, ನಾನು ಒಬ್ಬತ್ತಿಲ್ಲ ಅದೀನಿ ಬಡಪಾಯಿ. ನಾನು ಒಂಚೂರು ಕಾಳಜಿ ಮಾಡು, ಮರ್ತಾ ಬಿಟ್ಟಿಯಲ್ಲ. ಅಲ್ಲ ನಾ ಉಂಡಿ ನೀ ತಿಂದಿನಿ ಅಂತ ಸ್ವಲ್ಪ ಕಾಳಜಿ ಮಾಡುವಲ್ಲಿ, ಏನಂತ ಮಾಡುವಲ್ಲಿ ಬುಡ ಒಟ್ಟು ಅವ್ರದ್ದು ಆತಲ್ಲ, ಎಲ್ಲ ಮುಗಿಸಿದಿ. ಈಗ ಹುಡುಗರು ಮಕ್ಕೊಂಡಿರ್ತಾವು. ಬಾ ಇಬ್ರು ತಣ್ಣಗೆ ನೆಮ್ಮದಿಲಿ ಅಂತಂದ್ರೆ ಇಬ್ರು ಜೊತೆಲಿ ಮಲ್ಕೊಳ್ಳೋಣ ಬಾ. ಒಟ್ಟೆ ಇವತ್ತು ನಾನು ಕಣ್ಣಿ ಸೆಟ್ ಕಂಡಿಲ್ಲ ನೋಡಿ ನೀನು ಇವತ್ತು. ಬಾ ಸುಮ್ಮನೆ ಬಾ ಒಂಚೂರು ಹೊತ್ತು. ಚಂದ್ರು ನಿದ್ದೆ ಬಂದೈತಿ ಏನವ್ವ? ಚಂದ್ರು ಅಲ್ಲಿ ನಿಮ್ಮತ್ತಿ ಮಕ್ಕಳಕ್ಕೆ ಹೋಗಲ್ಲ ರೂಮ್ದಾಗ. ಮಾವನು ಅದನ್ನ ಹೋಗು, ಅವರಿಬ್ಬರು ನಡಕ್ ಹೋಗಿ ಮಕ್ಕೋ. ಅಂದ್ರೆ ಅವ್ರಿಗೆ ನಿನ್ನೆ ಭಾಳ ಪ್ರೀತಿ ಬರುತ್ತೆ. ಹೋಗು, ಅತ್ತಿ ಮಾವ ಅಷ್ಟೆಲ್ಲ ನಿಂಗೆ ಮಾಡ್ಯಾರ, ಹೋಗಿ ಅವ್ರ ಕುಟ್ಟೆ ಮಕ್ಕಳಲ್ಲ ನೀನು. ಎದು ಆಯ್ತು ಓಕೆನೆ. ಅತ್ತಿ ನಾನು ನಿನ್ನಂತಲೇ ಮಕ್ಕೋತೀನಿ, ನಿನ್ನ ಜೊತೆಗೆ ಮಕ್ಕೋತೀನಿ ನಾನು. ಹೌದಾ ಬಂಗಾರ, ಬಾ ಕೊಚಿನು. ಚಂದ್ರು ಅಪ್ಪಿ ಇಲ್ಲೋಡು, ನೀನು ಶಾಣೆ ಹುಡುಗಲ್ಲ. ಮುಂಜಾನೆ ಅತ್ತಿ ಮತ್ತೆ ನಿನ್ನ ಮಾತಾಡ್ತಾಳ, ಮತ್ತೆ ನಿಂಗೆ ಸ್ನಾನ ಮಾಡಿಸ್ತಾಳ, ನಿಂಗೆ ಅರ್ಬಿ ಹಾಕ್ತಾಳ, ನೀ ಏನು ಕೇಳಿದೆಲ್ಲ ಮಾಡ್ಕೊಡ್ತಾಳ. ಈಗ ಅಲ್ಲಿ ನಿಮ್ಮ ಅವನಂತಲ್ಲಿ ಹೋಗಿ ಮಕ್ಕೋರಪ್ಪ, ಶಾಣೆ ಮರಿಯಲ್ಲ. ನಾ ಅತ್ತಿ ಜೊತೆಗೆ ಮಕ್ಕೋಬೇಕು. ಯಾಕೆ ಮಕ್ಕ ಮಾಡಿದ್ರಿ? ಏನಾಗಲ್ಲ ತಗೋರಿ, ಸಣ್ಣ ಮಕ್ಕಳಲ್ಲ ಪಾಪ. ನಾವು ಇಬ್ಬರೇ ದಿನ ಮಕ್ಕಳು ಐತೈತಿ ನೋಡ್ರಿ. ಅವ್ನು ನಾನು ನೆನೆಸ್ಕೊಂಡು ಪಾಪ ಮುಕ್ಕೊಂಡು ಒಂದು ಇಟ್ಟಿಗೆ ಗೆದ್ದು ಬಂದಾನ. ಮತ್ತೆ ಎಷ್ಟು ಖುಷಿ ಆಗಂಗಿಲ್ಲ. ಪ್ರಿಯಾ ಲೀ ಹಡ್ಬಿಟ್ಟಿ ಎದ್ದಳ, ಬರೀ ಮಕ್ಕಳು ತಂಡ ಇದ್ದಾರೆ. ಎದ್ದಳಲೇ, ಅಲ್ಲೋಡು ನಿಮ್ಮ ಅಣ್ಣ ಅಲ್ಲಿ ಇದಕ್ಕೆ ನೋಡು. ನಿಮ್ಮ ಅತ್ತಿ ಮಾವನಂತಲ್ಲಿ ಮಕ್ಕಳಕ್ಕ ನೀನು ಹೋಗಿ ಎದ್ದೇಳಲೇ.
ಇಲ್ಲಿ ನೋಡು, ನೀನು ಮಕ್ಕೊಳ್ಳಿಲ್ಲ ಅಂದ್ರೆ ಆ ಚಂದ್ರು ಮಕ್ಕೊಂಡನಲ್ಲ, ಚಂದ್ರನ್ನ ಅತ್ತಿ ಮಾವ ಇಬ್ರು ಜಗ್ಗಿ ಜೀವ ಮಾಡ್ತಾರ. ಅತ್ತಿಗೆ ನಾಳೆ ಸೈಕಲ್ ತಂದು ಕೊಡ್ತಾರ, ಅದಕ್ಕೆ ಇದೆಲ್ಲ ಕೊಡ್ತಾರ. ನೀನು ಮಕ್ಕೊಳ್ಳಲ್ಲ, ನಿಂಗೆ ಏನು ತಂದು ಕೊಡಲ್ಲ ನೋಡು ಆಮೇಲೆ ಅವರು. ಅದಕ್ಕೆ ನನ್ನ ಮಾತು ಕೇಳು, ಹೋಗು ಪ್ರಿಯಾ, ಹೋಗು. ಹೌದಾ? ನಾನು ಹೋಗಿ ಮಕ್ಕೋತೀನಿ. ನಂಗೂ ಅತ್ತಿ ಮಾವ ಏನಾರ ಕೊಡಿಸ್ತಾರ. ಅತ್ತಿ ಅತ್ತಿ ಅತ್ತಿ, ನಾನು ನಿನ್ನಂತಲ್ಲೇ ಮಕ್ಕೋತೀನಿ. ನಾನು ನಿದ್ದೆ ಬರವಲ್ತು, ನಾನು ನಿನ್ನಂತಲ್ಲೇ ಮಕ್ಕೋತೀನಿ ಅತ್ತಿ. ಪ್ರಿಯಾ, ಅದು ನೀನು ಶಾಣೆ ಮರಿಯಲ್ಲ, ಹೋಗಿ ಅವನಂತೆ ಮಕ್ಕೋಬೇಕು. ನಿನ್ಗೆ ಅವನಂತೆ ಮಕ್ಕೊಂಡ್ರೆ ರೂಢಲ್ಲ, ಇಲ್ಲಿ ಬಂದ್ರೆ ಮಕ್ಕೊಂಡ್ರೆ ನಿದ್ದೆ ಬರಂಗಿಲ್ಲ. ಅದಕ್ಕೆ ಅಲ್ಲೇ ಹೋಗಿ ಮಕ್ಕೋ. ನಾವಲ್ಲ, ಚಂದ್ರು ಇದಾನಲ್ಲ ಇಲ್ಲಿ, ಮತ್ತೆ ನಾನು ಇಲ್ಲೇ ಮಕ್ಕೋತೀನಿ ಅತ್ತಿ ಅಂತಲ್ಲೇ. ನನ್ನ ಕರ್ಮ ಇನ್ನು ಎಷ್ಟು ದಿವಸ ಅನ್ಭವಿಸ್ಬೇಕು ಏನಿದ್ನ.